ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತಿನ ಲಾಗ್ ಏನಪ್ಪ ಅಂದರೆ ನೋಡಿ, ಬಸ್ಸು ಎಷ್ಟು ರಶ್ ಆಗಿದೆ ಅಂತ, ಎಲ್ಲಿ ಹೋಗ್ತಾಯಿದ್ದೀನಿ ಅಂತ ನೋಡ್ತಾ ಇದ್ದೀರಾ. ಬನ್ನಿ ನೋಡಿ, ಸಿಕ್ಕಾಪಟ್ಟೆ ರಶ್ ಇತ್ತು. ಅಂತೂ ಇಂತೂ ಬಂದಿದ್ದೀವಿ ನೋಡಿ, ಗೌಡ್ಗೆರೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಬಂದಿದ್ದೀವಿ ನೋಡಿ. ಇದೇ ಫಸ್ಟ್ ಬಂದಿರೋದು ನೋಡಿ, ಎಷ್ಟು ಕಾಯಿ ಕಟ್ಟಿದ್ದಾರೆ ಅಂತ ಎಲ್ಲರೂ ಹೇಳ್ತಾಯಿದ್ರು. ಅಲ್ಲಿಗೋದ್ರೆ ಚೆನ್ನಾಗಾಗುತ್ತಾರೆ, ಕಾಯಿ ಕಟ್ಟಬೇಕು, ಒಂದು 9 ವಾರ 7 ವಾರ ಕಾಯಿ ಕಟ್ಟಿದರೆ ಚೆನ್ನಾಗ್ತಾರೆ ಅಂತ ಹೇಳ್ತಾಯಿದ್ರು. ನನಗೂ ಗೊತ್ತಿರಲಿಲ್ಲ. ನಾನು ಯೂಟ್ಯೂಬಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ಎಲ್ಲ ನೋಡಿದ್ದೆ. ತಾಯಿ ಚಾಮುಂಡೇಶ್ವರಿ ಎಲ್ರಿಗೂ ಒಳ್ಳೆ ಆಯಸ್ಸು ಆರೋಗ್ಯ ಕೊಟ್ಟು ಎಲ್ಲರೂ ಕಾಪಾಡಲಿ ಫ್ರೆಂಡ್ಸ್. ನೋಡಿ, ನನಗಂತೂ ನೋಡಿ ಸಿಕ್ಕಾಪಟ್ಟೆ ಖುಷಿಯಾಗೋಯಿತು ದೇವಸ್ಥಾನನ. ಏಕೆಂದರೆ ನೋಡಿ, ಈ ಚಾಮುಂಡಿ ದರ್ಶನ ಎಲ್ಲ ಮುಗಿಸ್ಕೊಂಡು ಒಳಗಡೆ ಎಲ್ಲ ದೇವಸ್ಥಾನ ಇತ್ತು. ಚಾಮುಂಡೇಶ್ವರಿ ದರ್ಶನ ಮಾಡೋಣ ಅಂತ ನೋಡಿ ಹತ್ಕೊಂಡು ಹೋಗ್ತಾ ಇದ್ದೀವಿ. ಮತ್ತು ನಾವು ಒಂದು 4-5 ಜನ ಹೋಗಿದ್ದು ನೋಡಿ. ನೀರು ಎಷ್ಟು ಚೆನ್ನಾಗಿ ಇದೆ, ಎಷ್ಟು ಜನ ಅಂದರೆ ಫ್ರೆಂಡ್ಸ್ ನೋಡಿ ಎಷ್ಟು ಜನ ಇದ್ದಾರೆ ಅಂದರೆ ಸಿಕ್ಕಾಪಟ್ಟೆ ಜನ ಇದ್ದಾರೆ ನೋಡಿ. ಪವರ್ಫುಲ್ ದೇವಸ್ಥಾನ. ನಾವೇನು ಅನ್ಕೋತೀವಿ ಅದು ಈಡೇರುತ್ತಂತೆ. ಅಂದರೆ ನನಗೂ ಗೊತ್ತಿಲ್ಲ, ಬಟ್ ನಾನು ಇದೇ ಫಸ್ಟ್ ಸಲ ಹೋಗಿರೋದು. ನಾನು ಒಂದೇನೋ ಒಂದು ಅನ್ಕೊಬಂದಿದ್ದೀನಿ, ಈಡೇರುತ್ತೆ ನೋಡೋಣ. ಅಂದರೆ 9 ವಾರ ಹೋಗೋಕ್ಕಾಗಲ್ಲ, 7 ವಾರ ಹೋಗೋಕ್ಕಾಗಲ್ಲ, ಒಂದೇ ದಿನ ಹೋಗಿರೋದು. ತಾಯಿ ಚಾಮುಂಡೇಶ್ವರಿ ಎಲ್ರಿಗೂ ಕಾಪಾಡಲಿ ಅಂತ ನೋಡಿ. ಲೈನ್ 1 by 1 ಹೋಗ್ತಾಯಿದ್ರು. ಅಂದರೆ ತುಂಬ ರಶ್ ಇತ್ತು, ಸಿಕ್ಕಾಪಟ್ಟೆ ರಶ್ ಇತ್ತು ನೋಡಿ. ಇವರು ಧಾರಾವಾಹಿಲಿ ಹಾಕ್ತಾರಲ್ಲ, ಅವರು ಕೂಡ ಬಂದಿದ್ದರು. ಅವ್ರ ಜೊತೆಲೂ ಫೋಟೋ ಎಲ್ಲ ತಕ್ಕೊಂಡೆ. ಮತ್ತು ಮೇಲೆ ಚಾಮುಂಡೇಶ್ವರಿ ದರ್ಶನ ಮಾಡೋಣ ಅಂದ್ಬಿಟ್ಟು ಬಂದಿದ್ದೀನಿ. ಪೂಜೆ ನಡೀತಾ ಇದೆ. ಪೂಜೆ ಎಲ್ಲ ಮುಗಿಸ್ಕೊಂಡು ಕೆಳಗಡೆ ಬಂದು ಇಲ್ಲಿ ನೋಡಿ, ಇಲ್ಲಿ ಪೂಜೆ ಮಾಡೋಣ ಅಂದ್ಬಿಟ್ಟು ಹಣ್ಕಾಯಿ ತೊಗೊಂಡಿದ್ದು. ಇಲ್ಲೇ ಪೂಜೆ ಮಾಡೋಣ ಅಂದ್ಬಿಟ್ಟು ನಾನು ಕಾಯಿ ಹಿಡ್ಗಾಯಿ ಹಾಕ್ತಾಯಿದ್ದೀನಿ. ನೀವಳಿಸ್ಬಿಟ್ಟು 3 ಸಲ ನೀವಳಿಸ್ಬಿಟ್ಟು ಹಿಡ್ಗಾಯಿ ಹಾಕ್ತಾಯಿದ್ದೀನಿ. ಬಾಳೆಹಣ್ಣು ಎಲ್ಲ ಅಲ್ಲಿ ಮುರಿದಿಟ್ಟು ಪೂಜೆ ಎಲ್ಲ ಮುಗಿಸ್ತಾ ಲಾಸ್ಟಿಗೆ ತಡಿ ಒಂದು ಹಿಡ್ಗಾಯಿ ಹಾಕೋಣ ಅಂದ್ಬಿಟ್ಟು ಹಿಡ್ಗಾಯಿ ಹಾಕ್ತೆ. ಕರ್ಪೂರ ಎಲ್ಲನೂ ಉದುರಿಸ್ಬಿಟ್ಟು ನೋಡಿ. ಅದು ಜನ ಬೇರೆ ಇದ್ದರು, ಜೋರೆ ಹೊಡಿಯೋಕ್ಕಾಗ್ಲಿಲ್ಲ. ಆದ್ರೂ 2 ಹೋಳು ಆಯಿತು ಅಷ್ಟೇ, ಚೂರಾಗಲಿಲ್ಲ. 2 ಹೋಳು ಆಯಿತು. ಎಲ್ಲ ಮುಗಿಸ್ಕೊಂಡು ದರ್ಶನ ಎಲ್ಲ ಮುಗಿಸ್ಕೊಂಡು ಇವಾಗ ಹೊರಗಡೆ ಬಂದಾದಮೇಲೆ ಇಲ್ಲಿ ಹಸು ಇತ್ತು. ಹಸು ನೋಡೋಣ ಅಂದ್ಬಿಟ್ಟು ಇಲ್ಲಿ ಒಂದು ರೂಮ್ ಇದೆ, ರೂಮ್ ಒಳಗೆ ಹಸು ಇರುತ್ತೆ. ಹಸು ನೋಡೋಣ ಅಂದ್ಬಿಟ್ಟು ಎಲ್ಲರೂ ಬನ್ನಿ ಹೋಗೋಣ ಅಂದ್ಬಿಟ್ಟು ಇಲ್ಲಿ ಹಸು ನೋಡೋಕ್ಕೆ ಬರ್ತಾಯಿದ್ದೋ ನೋಡಿ. ಎಷ್ಟು ಜನ ಕಾಯಿ ಕಟ್ಟಿದ್ದಾರೆ ಅಂದರೆ ಸುಮಾರು ಜನ ಕಾಯಿ ಕಟ್ಟಿದ್ದಾರೆ. ಇನ್ನೂ ಕಾಯಿ ಕಟ್ತಲೇ ಇದ್ದರು. ನಾವು ಹೋದಾಗಲೇ ಲೇಟ್ ಆಗಿತ್ತು. ನಾವು ಹೋದಾಗ ಕರೆಕ್ಟಾಗಿ 3 ಗಂಟೆ ಆಗಿತ್ತು ನೋಡಿ. ಮುಗಿಸ್ಕೊಂಡು ಮತ್ತು ಇಲ್ಲಿ ಮುಂದೆ ಚಾಮುಂಡಿ ಇಲ್ಲಿ ಹಸು ಇತ್ತಲ್ಲ, ಸ್ಟಾಚ್ ಹತ್ರ ಬಂದು ಸ್ಟಾಚ್ ಹತ್ರ ನೋಡೋಣ ಅಂದ್ಬಿಟ್ಟು ನೋಡಿ ಬಂದಿದ್ದೀವಿ. ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ತಿಳ್ಕೊತೀನಿ ಫ್ರೆಂಡ್ಸ್. ನಿಮ್ಮ ಫ್ರೆಂಡು ನಿಮ್ಮ ಫ್ಯಾಮಿಲಿಗೆ ಶೇರ್ ಮಾಡಿ ನೋಡಿ. ಇಲ್ಲಿ ಬಸ್ಸಲ್ಲಿ ಯಾರು ನುಗ್ಗೋಕ್ಕಾಗಲ್ಲ ಅಂದ್ಬಿಟ್ಟು 1 by 1 ಕಂಡಕ್ಟರ್ ಡ್ರೈವರು ನಿಂತ್ಕೊಂಡು ಒತ್ತಿಸ್ತಾರೆ ಫ್ರೆಂಡ್ಸ್.